2020 ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ಚಂದನ. ರಾಜಮೌಳಿ ಅವರ RRR ಸಿನಿಮಾ ರಿಲೀಸ್ ಆಗಿ ಈಗಾಗಲೇ 2 ವರ್ಷ ಕಳೆದೋಯ್ತು. ಇನ್ನು ಮಹೇಶ್ ಬಾಬು ಅವರ ಸಿನಿಮಾ ರಿಲೀಸ್ ಆಗಿ ಆಗ್ಲೇ 4 ವರ್ಷ ಆಗ್ತಾ ಬರ್ತಾ ಇದೆ. ಹಾಗಾಗಿ ಇವರ ಇಬ್ಬರ ಅಭಿಮಾನಿಗಳು ತುಂಬಾ ಕಾತರದಿಂದ ಕಾಯ್ತಾ ಇದ್ದಾರೆ. ಈಗ ರಾಜಮೌಳಿ ಅವರು ಪ್ರಿನ್ಸ್ ಮಹೇಶ್ ಬಾಬು ಅವರ ಜೊತೆ ಸಿನಿಮಾ ಮಾಡ್ತಾ ಇದ್ದಾರೆ. ಅದೇ SSMB 29. ಮಹೇಶ್ ಬಾಬು ಅವರ 29ನೇ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಲಿದ್ದಾರೆ ರಾಜಮೌಳಿ ಅವರು. ರಾಜಮೌಳಿ ಅವರಿಗೆ ಅವರದೇ ಆದಂತಹ ಒಂದು ಶೈಲಿ ಇದೆ ಡೈರೆಕ್ಷನ್ ಅಲ್ಲಿ, ಹಾಗೆ ಅವರಿಗೆ ಆದಂತಹ ಒಂದಷ್ಟು ಅಭಿಮಾನಿ ಬಳಗ ಕೂಡ ಇದೆ. ಹಾಗಾಗಿ ಇವರ ಸಿನಿಮಾ ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋ ಕುತೂಹಲ ಅಭಿಮಾನಿಗಳಿಗಂತೂ ತುಂಬಾ ಜಾಸ್ತಿನೇ ಇದೆ. ಹಾಗಾಗಿ SSMB 29 ಸಿನಿಮಾ ಮುಹೂರ್ತಕ್ಕೆ ಯಾರೆಲ್ಲ ಬರ್ತಿದ್ದಾರೆ, ಕೊನೆಗೂ ಡೇಟ್ ಫಿಕ್ಸ್ ಮಾಡಿದಾರಂತೆ ರಾಜಮೌಳಿ ಅವರು. ಹಾಗಾದ್ರೆ ಯಾವತ್ತು ಈ ಮುಹೂರ್ತ ನಡೀತಾ ಇದೆ, ಹಾಗೆ ಈ ಸಿನಿಮಾಗೆ ಯಾರೆಲ್ಲ ಬರ್ತಾ ಇದ್ದಾರೆ, ಯಾರೆಲ್ಲ ಸ್ಟಾರ್ಸ್ ಬರ್ತಾ ಇದ್ದಾರೆ. ಈಗಾಗಲೇ ಪ್ರಿಯಾಂಕಾ ಚೋಪ್ರಾ ಹಾಗೂ ಪೃಥ್ವಿರಾಜ್ ಇರೋದಕ್ಕೆ ಈ ಸಿನಿಮಾದಲ್ಲಿ ಅವರು ಬರ್ತಾ ಇದ್ದಾರಾ ಅನ್ನೋ ಕುತೂಹಲಗಳು ತುಂಬಾನೇ ಜಾಸ್ತಿ ಆಗ್ತಿದೆ. ಯಾರೆಲ್ಲ ಬರ್ತಿದ್ದಾರೆ ಇದರ ಕಂಪ್ಲೀಟ್ ಡೀಟೇಲ್ಸ್ ನಾನು ನೋಡ್ಕೊಂಡ್ ಬರೋಣ ಬನ್ನಿ. RRR ಸಿನಿಮಾ ತೆರೆ ಕಂಡು 2 ವರ್ಷಗಳಾಯಿತು. ರಾಜಮೌಳಿ ಮಾತ್ರ ಹೊಸ ಸಿನಿಮಾ ಯಾವಾಗ ಶುರು ಮಾಡ್ತಾರೆ ಅನ್ನೋದ್ರ ಸುಳಿವೂ ಇರಲಿಲ್ಲ. ಆದರೆ ಪ್ರಿನ್ಸ್ ಮಹೇಶ್ ಬಾಬು ನಟನೆಯ 21 ಚಿತ್ರ SSMB 21ಕ್ಕೆ ಆಕ್ಷನ್ ಕಟ್ ಹೇಳೋದು ಪಕ್ಕಾ ಆಗಿತ್ತು. ಇದೊಂದು ಹಾಲಿವುಡ್ ಶೈಲಿಯ ಸಿನಿಮಾ ಆಗಲಿದ್ದು ದಕ್ಷಿಣ ಆಫ್ರಿಕಾದ ದಟ್ಟ ಕಾಡುಗಳಲ್ಲಿ ಚಿತ್ರೀಕರಣ ನಡೆಯಲಿದೆ ಎನ್ನಲಾಗ್ತಿತ್ತು. ಸರ್ವಾಂತಯಾರ್ಮಿ ಹನುಮನ ಕಾನ್ಸೆಪ್ಟ್ ನಡಿ ಇಂಡಿಯಾನಾ ಜೋನ್ಸ್ ಬಗೆಯ ಸಿನಿಮಾ ಮಾಡಲಿರೋ ರಾಜಮೌಳಿ ಸುಮಾರು 800 ಕೋಟಿಯಲ್ಲಿ ಈ ಸಿನಿಮಾ ಚಿತ್ರಿಸೋ ಯೋಚನೆಯಲ್ಲಿದ್ದಾರೆ. ಸದ್ಯಕ್ಕೆ ಸಿನಿಮಾಗೆ ಗರುಡ ಅನ್ನೋ ಟೈಟಲ್ ಇಡೋ ಪ್ಲಾನ್ ನಲ್ಲಿರೋ ರಾಜಮೌಳಿ ಕೊನೆಗೂ ಸಿನಿಮಾದ ಮುಹೂರ್ತಕ್ಕೆ ಡೇಟ್ ಫೈನಲ್ ಮಾಡಿದ್ದಾರೆ. ನಾಳೆ ಅಂದ್ರೆ ಜನವರಿ 2ರಂದು ಹೈದರಾಬಾದ್ನ ಅಲ್ಯೂಮಿನಿಯಂ ಫ್ಯಾಕ್ಟರಿಯಲ್ಲಿ ಪೂಜಾ ಕಾರ್ಯಕ್ರಮ ನೆರವೇರಿಸಲಿದ್ದಾರೆ. ಚಿತ್ರದಲ್ಲಿ ಮಹೇಶ್ ಬಾಬು ಜೊತೆ ಪ್ರಿಯಾಂಕಾ ಚೋಪ್ರಾ ಹಾಗೂ ಪೃಥ್ವಿರಾಜ್ ಸುಕುಮಾರನ್ ಕೂಡ ನಟಿಸಿದ್ದು, ಯಾವೆಲ್ಲ ಸ್ಟಾರ್ಸ್ ಈ ಗರುಡ ಚಿತ್ರದ ಪೂಜೆಯಲ್ಲಿ ಭಾಗಿಯಾಗ್ತಾರೆ ಅನ್ನೋ ಕುತೂಹಲ ಕೂಡ ಗರಿಗೆದರಿದೆ. ದಿ ವೇಟ್ ಈಸ್ ಓವರ್. ಕೊನೆಗೂ SSMB 29 ಸ್ಟಾರ್ಟ್ ಆಗ್ತಾ ಇದೆ. ಮಹೇಶ್ ಬಾಬು ನಟನೆಯ 21ನೇ ಚಿತ್ರ ಗರುಡ ಆಗಿದೆ. ಹಾಗೆ ಈ ಸಿನಿಮಾ 2 ಭಾಗಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಅಂದರೆ ಪಾರ್ಟ್ 1 ಪಾರ್ಟ್ 2 ಬರುವಂತಹ ಎಲ್ಲ ನಿರೀಕ್ಷೆಗಳು ರಾಜಮೌಳಿ ಅವರು ಈಗಾಗಲೇ ತಿಳಿಸಿದ್ದಾರೆ. ಹಾಗೆ ರಾಜಮೌಳಿ ಅವರ ಫಿಲ್ಮ್ ಮೇಕಿಂಗ್ ಸ್ಟೈಲ್ ಅಂತೂ ನಮ್ಮೆಲ್ರಿಗೂ ಗೊತ್ತಿರೋ ವಿಷಯ. ಅವರ ಚಿತ್ರದ ಚಿತ್ರೀಕರಣ ಅಂತೂ ತುಂಬಾ ಅದ್ಭುತವಾಗಿಯೇ ಮೂಡಿ ಬಂದಿರುತ್ತೆ. ಇನ್ನು ಮತ್ತೆ ಈ ಸಿನಿಮಾದಲ್ಲಿ MM ಕೀರವಾಣಿ ಅವರು ಕೂಡ ಕಂಪೋಸ್ ಮಾಡಲಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಕೆಲವು ತಿಂಗಳ ಹಿಂದೆ ರಾಜಮೌಳಿ ಅವರು ಅವರ ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಫೋಟೋವನ್ನು ಕೂಡ ಶೇರ್ ಮಾಡಿದ್ದಾರೆ. ಲೊಕೇಶನ್ ನೋಡೋದಾದ್ರೆ ಅಂಬೋಝೈಲಿ ನ್ಯಾಷನಲ್ ಪಾರ್ಕ್, ಕೀನ್ಯಾ ಅಂತ ಹೇಳಿ ಹಿಂಟ್ ಕೂಡ ಕೊಡ್ತಾ ಇದೆ. ಹಾಗಾದ್ರೆ SSMB 29 ಅಲ್ಲಿ ಶೂಟ್ ಮಾಡಲಾಗಿದೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಅಂದರೆ ಆಫ್ರಿಕಾದಲ್ಲಿ ಈ ಸಿನಿಮಾ ಶೂಟಿಂಗ್ ನಡೀತಾ ಇದೆ, ಅಲ್ಲಿ ಸೆಟ್ ಹಾಕಿದ್ದಾರೆ. ಹಾಗಾಗಿ ನಾಳೆ ಮುಹೂರ್ತ ಇಟ್ಕೊಂಡಿದ್ದಾರೆ ರಾಜಮೌಳಿ ಅವರು ಅನ್ನೋ ಮಾಹಿತಿ ಕೂಡ ಈಗಾಗಲೇ ಲಭ್ಯ ಆಗ್ತಾ ಇದೆ. ಅಂದರೆ 2027ಕ್ಕೆ ಈ ಸಿನಿಮಾ ತೆರೆ ಕಾಣಲಿದೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗಿದ್ದು, ರಾಜಮೌಳಿ ಹಾಗೂ ಮಹೇಶ್ ಬಾಬು ಅವರ ಕಾಂಬಿನೇಷನ್ನಲ್ಲಿ ಸಿನಿಮಾ ನೋಡೋದಕ್ಕೆ ಅಭಿಮಾನಿಗಳು ತುಂಬಾ ಕಾತರದಿಂದ ಕಾಯ್ತಾ ಇದ್ದಾರೆ. ನೋಡಿದ್ರಲ್ಲ, ರಾಜಮೌಳಿ ಅವರ ಸಿನಿಮಾ ಅಂದ್ರೆ ಒಂದ್ ಲೆವೆಲ್ ಅಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿನೇ ಇರುತ್ತೆ. ಒಬ್ಬ ನಾಯಕ ನಟನಾಗಿ ಮಹೇಶ್ ಬಾಬು ಅವರಿಗೆ ಎಷ್ಟೆಲ್ಲ ಅಭಿಮಾನಿ ಬಳಗ ಇದೆಯೋ ಅಷ್ಟೇ ಅಭಿಮಾನಿ ಬಳಗ ರಾಜಮೌಳಿ ಅವರಿಗೆ ಕೂಡ ಇದೆ. ಇನ್ನು ಈ ಸಿನಿಮಾದ ಮೂಲ ಉದ್ದೇಶನೇ ಹನುಮಾನ್ ಅವರ ಒಂದು ಪಾತ್ರವನ್ನ ತಗೊಂಡು ಅದರ ಕಾನ್ಸೆಪ್ಟ್ ನಲ್ಲಿ ಮೂಡಿ ಬಂದಿರುವಂತಹ ಸಿನಿಮಾ ಇದು. ನಾಳೆ ಹೈದರಾಬಾದ್ನಲ್ಲಿ ಅಲ್ಯೂಮಿನಿಯಂ ಫ್ಯಾಕ್ಟರಿಯಲ್ಲಿ ಈ ಮುಹೂರ್ತ ನಡೆಯಲಿದೆ ಈ ಸಿನಿಮಾಗೆ. ಯೂಶಲಿ ಮಹೇಶ್ ಬಾಬು ಅವ್ರಿಗೆ ಪೂಜೆ ಗೀಜೆ ಅಂದ್ರೆ ಅಷ್ಟಕ್ಕಷ್ಟೇ. ಹಾಗಾಗಿ ಅಭಿಮಾನಿಗಳು ಕೂಡ ತುಂಬಾ ಕಾತರದಿಂದ ಕಾಯ್ತಾ ಇದ್ದಾರೆ ನಾಳೆ ಮುಹೂರ್ತ ಹೇಗೆ ನಡೆಯುತ್ತೋ ಅಂತ ಹೇಳಿ. ಇನ್ನೂ ಈ ಸಿನಿಮಾ ಬಜೆಟ್ ಬಗ್ಗೆ ಈಗಾಗಲೇ ನಾವು ನೋಡಿದೀವಿ. ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.